ನಮಸ್ತೆ, ನನ್ನ ಹೆಸರು ಪರಶುರಾಮ್ ಅರ್ಜುನ್ ಮಾಳಿ ಅಂತೇಳಿ. ನಾನು ಕಳೆದ 7 ವರ್ಷಗಳಿಂದ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರೌಢಶಾಲೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 2017ಕ್ಕಿಂತ ಮುಂಚೆ ಇದು ಸರ್ಕಾರಿ ಪ್ರೌಢಶಾಲೆಯಾಗಿತ್ತು. ನಂತರದಲ್ಲಿ 2017ರಿಂದ ಇತ್ತೀಚೆಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಆಗಿದೆ. ಇದರ ಉದ್ದೇಶ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಒಂದು ಮಗು ಪೂರ್ಣವಾಗಿ ಒಂದೇ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಣವನ್ನು ಪೂರೈಸಬೇಕೆಂಬುದೇ ಇದರ ಸದುದ್ದೇಶ ಆಗಿದೆ. ಆಮೇಲೆ ಸರ್ಕಾರಿ ಪ್ರೌಢಶಾಲೆ ಇದ್ದಂಥ ಸಂದರ್ಭದೊಳಗಡೆ ಏನಾಗಿತ್ತು ಅಂತಂತಂದರೆ ದಾಖಲಾತಿಗಳು ಕಡಿಮೆ ಆಗಿದ್ವು ಮತ್ತು ಕೆಲವು ಸೌಲಭ್ಯಗಳನ್ನು ಎಕ್ಸ್ಟ್ರಾ ಸೌಲಭ್ಯಗಳನ್ನು ಕೊಟ್ಟು ಇತ್ತೀಚೆಗೆ ಕಂಪ್ಯೂಟರ್ ಶಿಕ್ಷಣ ಆಗಿರಲಿ, ಆಮೇಲೆ ನಮಗೆ ಕಟ್ಟಡ ಇದರದ್ದು ಜಾಸ್ತಿ ಅನುದಾನ ಆಗಿರಲಿ, ಹಾಗೂ ಆಮೇಲೆ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಲ್ಲಿ ಒಬ್ಬೊಬ್ಬರೇ ಸಿಂಗಲ್ ಹ್ಯಾಂಡ್ಗಳಾಗಿದ್ವು. ಆ ಹುದ್ದೆಯನ್ನು ಮೇಲ್ದರ್ಜೆಗೇರಿಸಿ ಇದು ಮಾಡಿದ್ದಾರೆ. ಆಮೇಲೆ ತದನಂತರದಲ್ಲಿ ಇಲ್ಲಿ ಉಪಪ್ರಾಂಶುಪಾಲರ ಪೋಸ್ಟ್ ಇರಲಿಲ್ಲ. ಆಮೇಲೆ ಇಂಗ್ಲೀಷ್ ಮಾಧ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡಲಾಗಿದೆ. ನಂತರದಲ್ಲಿ ಕ್ರಾಫ್ಟ್ ಹೊಲಿಗೆ ಥರದ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಹೊಸ ವಿಷಯಗಳನ್ನು ಪರಿಚಯಿಸಿದ್ದಾರೆ. ಆಮೇಲೆ ಕೆಲವೊಂದಿಷ್ಟು NGOಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಹಿತಾಸಕ್ತಿಯನ್ನು ತೋರಿಸಿ ಅವರವ್ರದ್ದೇ ಕೆಲವೊಂದು ಇದರೊಳಗಡೆ ಆಡಿಯೋ ವಿಜುವಲ್ ಏಡ್ಸ್ ಮುಖಾಂತರ ಟಿವಿಗಳನ್ನು ಕೂಡ ಪೂರೈಸಿದ್ದಾರೆ. ನಂತರದಲ್ಲಿ ಕಡಿಮೆ ಆವಾಗ ನಾವು 2017ಕ್ಕಿಂತ ಮುಂಚೆ 272ರ ಆಸ್ಪಾಸಲ್ಲಿ ನಮ್ಮ ಇದರಿತ್ತು, ಟೋಟಲ್ ಆಗಿ ಸ್ಟ್ರೆಂತ್ ಇತ್ತು. ನಂತರದಲ್ಲಿ ಈಗ ನಮ್ಮಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಆದ ನಂತರ ಇಲ್ಲಿನ ಸೌಲಭ್ಯಗಳು ಮತ್ತು ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ನೋಡಿ ಇವತ್ತು ನಾವು 398ರಿಂದ 400 ಜನ ಮಕ್ಕಳು ಇಲ್ಲಿ ನಮ್ಮಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತೀವಿ. 1ರಿಂದ 10 ತನಕ ಇಲ್ಲಿ 1ರಿಂದ 12ನೇ ತರಗತಿವರೆಗಿದೆ. ನಮ್ಮ ಪ್ರೌಢಶಾಲಾ ವಿಭಾಗದಲ್ಲಿ 8, 9, 10. ಆಯಿತು, ಇರಲಿ. 1ರಿಂದ 12 ತನಕ ಇದ್ದೀರಾ. ಅವಾಗ ನಿಮ್ಮದು ಪಬ್ಲಿಕ್ ಶಾಲೆಗಿಂತ ಮುಂಚೆ ಎಷ್ಟಿತ್ತು? ಅವಾಗ ಇಲ್ಲಿ ಪಬ್ಲಿಕ್ ಶಾಲೆಗಿಂತ ಮುಂಚೆ ಪ್ರೌಢಶಾಲಾ ವಿಭಾಗ ಸೆಪ್ರೇಟ್ ಆಗಿತ್ತು ನಮ್ಮದು. ಆ ಸೆಪ್ರೇಟ್ ಆದಂಥ ಸಂದರ್ಭದೊಳಗೆ 270 ಜನ ಇದ್ದರು 2017ರಲ್ಲಿ. ಬಟ್ ಇವಾಗ ಇಂಪ್ರೂವ್ಮೆಂಟ್ ಆಗಿದೆ. 396 ಹುಡುಗರಿಗೆ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮದಲ್ಲಿ. ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಇಂಗ್ಲೀಷ್ ಕಲಿಸ್ತಾ ಇದ್ದೀರಾ? 1ನೇ ತರಗತಿಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆ ಆದ ನಂತರದಲ್ಲಿ ಇಂಗ್ಲೀಷ್ ಮಾಧ್ಯಮ ಶುರುವಾಗಿದೆ. LKG, UKG ಕೂಡ ಪ್ರಾರಂಭ ಆಗಿದೆ. ಇಲ್ಲಿ LKG, UKG ಬಂದು ಇಂಗ್ಲೀಷ್ ಸ್ಪೋಕನ್ ಮಾತಾಡ್ತಾರ? LKG, UKG ಆ ಮಟ್ಟಿಗೆ ಇಲ್ಲ. ಯಾಕಂದ್ರೆ ಸರ್ಕಾರ ಕಡೆಯಿಂದ LKG, UKG ಯಾವುದೂ ಏನಪ್ಪ ಅಂತಂದ್ರೆ ಡೈರೆಕ್ಟ್ ಶಿಕ್ಷಕರ ನೇಮಕಾತಿ ಆಗಿಲ್ಲ. ನಾವೇ SDMC ಅನ್ನು ಕರಾವು ಮಾಡಿ ಇಲ್ಲೇ ಲೋಕಲ್ ಪ್ರಾದೇಶಿಕತೆಗೆ ಮೊದಲ ಆದ್ಯತೆ ಕೊಟ್ಟು ಇಲ್ಲಿಯೇ ಟೀಚರ್ಸ್ಗಳನ್ನ ತಗೊಂಡು ನಡೆಸ್ತಾ ಇದ್ದಾರೆ. LKG, UKG ಆಟೋಮೆಟಿಕ್ಲಿ ಲೆಟರ್ಸ್ ಎಲ್ಲ ಹೇಳ್ಕೊಡ್ಬೇಕು. ಆಮೇಲೆ ಇದು ಹೇಳ್ಕೊಡ್ಬೇಕು, ಏನೋ ಸೆಂಟೆನ್ಸ್ ಹೋಗ್ಬೇಕು ಅಲ್ವಾ? ಅದನ್ನೆಲ್ಲ ತಯಾರು ಮಾಡ್ತಾ ಇದ್ದೀರಾ? ಅದು ನಡೀತಾ ಇದೆ. ಆ ಬೇಸಿಕ್ ನೀಡ್ಸ್ ಏನೇನಿದೆ ಈಗ ಮಕ್ಕಳಿಗೆ ಅಕ್ಷರಗಳಾಯಿತು, ಅಕ್ಷರ ಮೇಲೆ ಪದ ಬರೀಬೇಕು, ಪದ ಆಮೇಲೆ ಸೆಂಟೆನ್ಸ್ ಹೋಗ್ಬೇಕು. ಇಷ್ಟನ್ನೆಲ್ಲ ನೀವು ತಯಾರು ಮಾಡೋಕ್ಕಾಗ್ತಾ ಇದೆಯಾ? ಅದು ನಡೀತಾ ಇದೆ ಸರ್. ಸಾಕಷ್ಟು ಸಿಬ್ಬಂದಿ ಇದ್ದಾರಾ? ಅಂದ್ರೆ ಸಿಬ್ಬಂದಿ ಕೊರತೆ ಇದೆ ಸರ್ ನಮ್ಮಲ್ಲಿ. ಸಿಬ್ಬಂದಿ ಏನಾಗುತ್ತೆ ಅಂದರೆ ಎಷ್ಟೋ ಇಲ್ಲ ನಮ್ಮಲ್ಲಿ ಪ್ರೌಢಶಾಲಾ ಗೌರ್ಮೆಂಟ್ ಲಿಮಿಟಲ್ಲಿ ಎಷ್ಟೋ ಪ್ರೈಮರಿ ಸ್ಕೂಲ್ ಮುಚ್ಕೊಂಡು ಹೋಗ್ತಾ ಇದೆ. 10 ಮಕ್ಕಳಿಂದ ಒಳಗೆ ಮುಚ್ಚುತ್ತಾ ಇದೆ. 7 ಮಕ್ಕಳಿಂದ ಬೇಡ ಅಂತಾರೆ. ಅಲ್ಲಿ ಬಿಲ್ಡಿಂಗ್ ಪ್ರತಿ ವರ್ಷ ಗ್ರ್ಯಾಂಟ್ ಕೊಡ್ತಾ ಇದ್ದಾರೆ. 3 ಲಕ್ಷ 4 ಲಕ್ಷ. ಅಲ್ಲಿ HM ಗ್ರ್ಯಾಂಟ್ ಹೋಗುತ್ತೆ. ರೂಮ್ ಕಟ್ಟಿಸ್ತೀವಿ ಅಂತಾರೆ. ರೂಮ್ ಸುಮಾರು ರೂಮ್ ಆಗಿರುತ್ತೆ, ಅಲ್ಲಿ ಬಿದ್ದೋಗ್ತಾ ಇದೆ. ಎಲ್ಲ ಪಾಳು ಬಿದ್ದ ಗೋಡೆಗಳಾಗ್ತಿದೆ. ಎಷ್ಟು ಮಕ್ಕಳು ಬರ್ತಾರೆ LKG, UKGಗೆ? ಒಂದು ಕ್ಲಾಸಲ್ಲಿ 30 ಅಂತಿದೆ ಸರ್ಕಾರದ್ದು. ನಿಜನೇನ್ರಿ? 30 ಮಕ್ಕಳಿಗೂ ನೀವು ಮಾನಿಟರ್ ಮಾಡ್ತೀರಾ? ಒಬ್ಬರೇ? ಅದು ನಮ್ಮಂದ್ರೆ ಇದಕ್ಕೆ ಎಲ್ಲ 3 ಇದಕ್ಕೆ ಕೂಡಿಸಿ ಒಬ್ಬರು ಪ್ರಾಂಶುಪಾಲ ಇರ್ತಾರೆ, ಪ್ರಭಾಕರ್ ರೆಡ್ಡಿ ಸರ್ ಅಂತ ಹೇಳಿ. ಅವರ ಇದ್ರ ಒಳಗಡೆ ಅದು ಇದು ನಡೀತಾ ಇದೆ. ಅಲ್ಲ, 3 ತರಗತಿಯಿಂದ ಒಂದೇ ಕ್ಲಾಸ್ ಕೂತ್ಕೊಂಡು ಟೀಚ್ ಮಾಡ್ತೀರಾ? ಇಲ್ಲ ಸರ್, ಇಲ್ಲ. ಈಗ ಸರ್ ನಾನು ಬಸವರಾಜ್ ಅಂತ ಸೈನ್ಸ್ ಟೀಚರು. ನಮ್ಮಲ್ಲಿ KPS ಅಲ್ಲಿ LKG, UKG ಅಂತಲೇ ಬೇರೆ ಸಪ್ರೇಟ್ ಟೀಚರ್ಸ್ ಮಾಡ್ಕೊಂಡಿದ್ದಾರೆ. ಒಬ್ಬರು ಆಯರ್ ನೇಮಕ ಮಾಡ್ಕೊಂಡಿದ್ದಾರೆ ಸರ್. ಒಬ್ಬೊಬ್ಬರು ಒಂದೊಂದು ಕ್ಲಾಸನ್ನು ಮ್ಯಾನೇಜ್ ಮಾಡ್ತಾರೆ. ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ ಅಂದರೆ ಈಗ ಫಸ್ಟ್ ಆಲ್ಫಾಬೆಟ್ಸು, ಆಮೇಲೆ ರೈಮ್ಸು, ಇವನ್ನೆಲ್ಲ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಸರ್. ಅವ್ರಿಗೆ ಸಪ್ರೇಟ್ ಕೊಠಡಿ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಕಾಲೇಜ್. ಅದಕ್ಕಾಗಿ 1 or 2 ರೂಮ್ಸ್ ಇದೆ. ಹಾಂ ಸರ್. ಕೆಲವು ಕಡೆ ತಯಾರಾಗ್ತಾರೆ, ಕೆಲವು ಕಡೆ ಎಲ್ಲ ತಯಾರಾಗ್ತಾ ಹಾಗೆ ಹೋಗಿರೋ ಇದೆ. ಅವ್ರಿಗೆಲ್ಲ ಸಾಕಷ್ಟು ಟಾಯ್ಸ್ ಕೊಟ್ಟಿದ್ದೀರಾ? ಹೌದಾನೆ? ಟಾಯ್ಸ್ ಎಲ್ಲ ಕೊಟ್ಟಿದ್ದೀರಾ? ಏನಾಗಿದೆ ಅಂದರೆ ಹೋಬಳಿಯಲ್ಲಿ ಮಾತ್ರ ಕಾಣಿಸ್ತಾ ಇದೆ, ಹಳ್ಳಿ ಲೆವೆಲ್ ಹೋಗಿಲ್ಲ. ಯಾವುದೋ ನೋಟೆಡ್ ಹಳ್ಳಿಗಳು, ದೊಡ್ಡ ಗ್ರಾಮ ಆಗಿತ್ತು, ಅಲ್ಲ ಹೈಯರ್ ಎಜುಕೇಷನ್ ಚೆನ್ನಾಗಿದ್ದರೆ ನಮ್ಮ ತೆಗಿತೀನಮ್ಮ, ನಮ್ಮ ತೆಗಿಬೇಡ, ನಮ್ಮದೇ ಹೀಗಾಗಿದೆ. ಈ
ಪಬ್ಲಿಕ್ ಸ್ಕೂಲ್ ಅನ್ನೋದು ಏನಾಗಿದೆ ಅಂದರೆ ಪಬ್ಲಿಕ್ಕಿಂದ ತಾಲೂಕಿಂದ ಮತ್ತೆ ಸೀಮಿತವಾಗಿ ಹೋಗ್ತಾ ಇದೆ. ಈ ಹಳ್ಳಿಗಳಲ್ಲಾಗಿರೋ ಸ್ಕೂಲ್ಗೆ ಅದೇ ಪಾಳ್ಬಿದ್ದು ಹೋಗ್ತದೆ, ಬಿಲ್ಡಿಂಗ್ ಹೋಗ್ತಾ ಇದೆ. ಇದಕ್ಕೇನಂತ ನೀವು? ಈ ಉದ್ದೇಶಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದ್ರೆ ಪಂಚಾಯತ್ ಪಬ್ಲಿಕ್ ಶಾಲೆಗಳನ್ನು ಪರಿಚಯಿಸ್ತಾ ಇದೆ ಮುಂದಿನ ವರ್ಷದಿಂದ. ಪಂಚಾಯತ್ಗೆ ಒಂದು ಪಬ್ಲಿಕ್ ಶಾಲೆ ಅಂತ ಹೇಳಿ ಇದರ ಸರ್ವೆ ಕೂಡ ಆಯಿತು ಸರ್ ಮೊನ್ನೆ. ಅಂದರೆ ಹುಬ್ಳಿ ಮಟ್ಟದಲ್ಲಿ ಇರೋದ್ರಿಂದ ಅಕ್ಕಪಕ್ಕದ ಶಾಲೆಗಳಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸಂಖ್ಯೆ ಕಡಿಮೆ ಆಗಿ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪಂಚಾಯತ್ ಪಬ್ಲಿಕ್ ಶಾಲೆ ಅಂತ ಹೇಳಿ ಮುಂದಿನ ವರ್ಷದಿಂದ ಅದನ್ನು ಕೂಡ ಇದು ಮಾಡ್ತಾ ಇದ್ದಾರೆ. ಪಂಚಾಯತ್ ಹೆಡ್ ಕ್ವಾರ್ಟರ್ ಒಂದು ಪಬ್ಲಿಕ್ ಶಾಲೆ ಮಾಡೋದು. ಪ್ರತಿ ಪಂಚಾಯತ್ಗೆ ಒಂದು ಪಬ್ಲಿಕ್ ಶಾಲೆ. ಅಲ್ಲಿ ಕೊಡುವಂಥ ಸಿಬ್ಬಂದಿ ಯಾರು? ಅಲ್ಲಿ ಕೊಡುವಂಥ ಸಿಬ್ಬಂದಿ ಈಗ ಆಲ್ರೆಡಿ ಏನು ಪ್ರೌಢಶಾಲೆ ಈಗ ಚಿನ್ನಾಗರ ಇದೆ, ಒಳಗೆರೆಪುರ ಇದೆ, ಒಳಗುಂದ ಇದೆ, ಅಲ್ಲಿ ಆಲ್ರೆಡಿ ಸಿಬ್ಬಂದಿ ಇದೆ. ಆದರೆ ಮಕ್ಕಳ ಕೊರತೆ ಇದೆ. ಅಲ್ಲಿ ಜಿನ್ನಾಡಿ ಹತ್ರ ಆಗುತ್ತಾ? ಮಾತ್ರ ಆಗುತ್ತೆ ಸರ್. ಹೆಸರಾಗಿ ಜಿನ್ನಾಡಿ ಇಲ್ಲಿಂದ 3 ಕಿಲೋಮೀಟ್ರು ಯಾವ ಕಡೆ ಇದೆ? ಈ ಕಡೆ ಇದೆ. ಅದು ಅಲ್ಲಿ ಪಂಚಾಯತ್ ಹೆಡ್ ಕ್ವಾರ್ಟರ್. ಅಲ್ಲಿ ಪಂಚಾಯತ್ ಹೆಡ್ ಕ್ವಾರ್ಟರ್, ಒಳಗುಂದ ಪಂಚಾಯತಿ, ಒಳಗೆರೆಪುರ. ಹೊರಗುಂದ ಹೆಸರಾಗುತ್ತೆ. ಇಲ್ಲಿಂದ ಅದು 3-3.5 ಕಿಲೋಮೀಟರ್ ಆಗುತ್ತೆ ಸರ್. 40 ಕಿಲೋಮೀಟರ್ ವ್ಯತ್ಯಾಸ ಆಗುತ್ತೆ. ಅಲ್ಲಿಗೆಲ್ಲ ಕೊಡ್ತಾ ಇದ್ದಾರಂತ ಈಗ? ಪಂಚಾಯತ್ ಪಬ್ಲಿಕ್ ಶಾಲೆ ಮಾಡ್ತಿದ್ದಾರೆ ಅಲ್ಲಿ. ಆಮೇಲೆ ಅವ್ರು ಅಲ್ಲಿಗೆ ಒಂದು ಪಬ್ಲಿಕ್ ಶಾಲೆ ಕೊಡೋಕ್ಕಿಂತ ಮುಂಚೆ ನಿಮ್ಮ ಹೋಬಳಿ ಮಾಡಿದಿರೋ ಪಬ್ಲಿಕ್ ಶಾಲೆ ಗುಣಮಟ್ಟ ಏನು ಅಂತ ಪರೀಕ್ಷೆ ಮಾಡ್ಕೊಂಡಿದ್ದಾರೆ? ಹೋಬಳಿ ಮಾಡಿದ್ರೆ ನಿಮ್ಮ ಪಬ್ಲಿಕ್ ಶಾಲೆ ಕೊಟ್ಟಿದೆ, ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ. ನಿಮ್ಮದು ಇಂಪ್ರೂವ್ಮೆಂಟ್ ಹೇಗಿದೆ, ಗುಣಮಟ್ಟ ಹೇಗಾಗಿದೆ ಅನ್ನೋ ಬಗ್ಗೆ ಎಲ್ಲ ಸರ್ವೆ ಆಗಿದೆ, ಆಗ್ತಾ ಇದೆಯಾ? ಆಗಿದೆ. ಸರ್ವೆ ಆಗ್ತಾ ಇದೆ ಸರ್. NGOಗಳ ಕಡೆಯಿಂದ ಸರ್ವೆ ಆಗ್ತಾ ಇದೆ. ಹೆಣ್ಣುಮಕ್ಕಳ ದಾಖಲಾತಿ ಎಷ್ಟಿದೆ, ಅನುಪಾತ ಎಷ್ಟಿದೆ, ಶಿಕ್ಷಣ ಗುಣಮಟ್ಟ ಏನಿದೆ, ಬೇಸಿಕ್ ನೀಡ್ಸ್ ಇದೆಯೋ ಇಲ್ಲೋ ಅನ್ನೋ ಬಗ್ಗೆ